ಹಾಯ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA UGCET ಹಾಗೆ UG ನೀಟ್ ಮಾರ್ಕ್ ರಿಸಲ್ಟ್ 2025ನ ಅನೌನ್ಸ್ ಮಾಡಿದೆ. ಲಿಂಕ್ ಅವೈಲೇಬಲ್ ಆಗಿದೆ, ಬಟ್ ರಿಸಲ್ಟ್ ನೀವು ನೋಡೋಕ್ಕೆ ಆಗ್ತಾ ಇಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗಿದೆ. ಆ ಟೆಕ್ನಿಕಲ್ ಪ್ರಾಬ್ಲಮ್ ಏನಾಗಿದೆ ಅಂತ ಮುಂದೆ ಹೇಳ್ತೀನಿ. ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟು ರಿಲೀಸ್ ಆಗಿರೋದು ಬೇಸಿಸ್ ಆನ್ ದಿ ಮೆರಿಟ್ ರೋಸ್ಟರ್ ಸಿಸ್ಟಮ್ ಅಂತ ಹೇಳ್ತಾ ಇದೆ. ನೀವು ಜುಲೈ 22 ಸಂಜೆ 6 ಗಂಟೆ ಒಳಗಡೆ ಯಾರು ಆಪ್ಷನ್ ಎಂಟ್ರಿ ಮಾಡಿದಿರೋ ಅಂತಹ ವಿದ್ಯಾರ್ಥಿಗಳಿಗೆ ಈಗ ಮಾರ್ಕ್ ರಿಸಲ್ಟನ್ನು ಅನೌನ್ಸ್ ಮಾಡಿದೆ KEA. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿರೋದು ಮೆಡಿಕಲ್ಲು, ಡೆಂಟಲ್ಲು, ಇಂಜಿನಿಯರಿಂಗು, ಅಗ್ರಿ, ವೆಟರ್ನರಿ, BSc ನರ್ಸಿಂಗು, B ಫಾರ್ಮಾ, ಫಾರ್ಮಾ ಡಿ, BPT, BPO ಹಾಗೆ ಅಲೈಡ್ ಹೆಲ್ತ್ ಸೈನ್ಸ್. ಇದರಲ್ಲಿ ಆಯುರ್ವೇದ, ಯುನಾನಿ, ನ್ಯಾಚುರೋಪತಿ, ಯೋಗ, ಹೋಮಿಯೋಪತಿ ಈ ಕೋರ್ಸ್ಗಳ ಇನ್ನೂ ಸೀಟ್ ಮೆಟ್ರಿಕ್ಸು ಬಂದಿಲ್ಲ. ಹಾಗಾಗಿ ಅದರ ಆಪ್ಷನ್ ಎಂಟ್ರಿ ನೀವು ಮಾಡೋಕ್ಕಾಗಿಲ್ಲ. ಅದ್ರ ರಿಸಲ್ಟ್ ಈಗ ಬಂದಿಲ್ಲ. ಮುಂದೆ ಅನೇಬಲ್ ಮಾಡಿದಾಗ ನಿಮ್ಗೆ ಅದನ್ನು ಹೇಳ್ತಾರೆ. ಈಗ ಮಾರ್ಕ್ ರಿಸಲ್ಟ್ ಬಂದಾಯಿತು. ಮಾರ್ಕ್ ರಿಸಲ್ಟ್ ಬಂದ ಮೇಲೆ ನೀವು ಏನು ಮಾಡಬಹುದು ಅಂದರೆ, ಕ್ಯಾಂಡಿಡೇಟ್ಸ್ ಕ್ಯಾನ್ ಆ್ಯಡ್, ಡಿಲೀಟ್ ಆರ್ ರೀಆರ್ಡರ್ ದೇರ್ ಆಪ್ಷನ್ಸ್ ಫಾರ್ ದಿ ಫಸ್ಟ್ ರೌಂಡ್ ಆಫ್ ಅಲಾಟ್ಮೆಂಟ್ ಬಿಟ್ವೀನ್ 12 PM ಆಫ್ ಜುಲೈ 26. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ನೀವು 29 ಜುಲೈ ಸಂಜೆ 5 ಗಂಟೆವರೆಗೂ ಆಪ್ಷನ್ ಎಂಟ್ರಿ ಮಾಡ್ಬೋದು. ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಿ. ನೀವು ಯಾವ ಕಾಲೇಜಿಗೆ ಸೇರಲ್ಲ ಅಂತ ಅಂದ್ಕೊಂಡಿದ್ದೀರೋ ಪೇರೆಂಟ್ಸ್ ಹತ್ರ ಡಿಸ್ಕಸ್ ಮಾಡ್ಕೊಳ್ಳಿ. ಬೇರೆ ಊರಿಗೆ ಹೋಗ್ತೀರಾ, ಅಲ್ಲಿ ಸೇರ್ತೀರಾ, ಅಲ್ಲಿ ಹೇಗೆ ಸ್ಟೇ ಆಗ್ತೀರಾ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿ. ನಿಮ್ಗೆ ಕಾಲೇಜ್ ಬೇಡ, ನಿಮ್ಗೆ ಪ್ಲೇಸ್ ಬೇಡ ಅನ್ನಂಗಿದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡಲೇಬೇಡಿ. ಸಪೋಸ್ ಈಗ ಆಪ್ಷನ್ ಎಂಟ್ರಿ ಮಾಡಿಬಿಡ್ತೀರಾ ಅಂದ್ಕೊಳ್ಳೋಣ, ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಆಗ ನಾವು ಹೋಗಲ್ಲ ಅಂತ ಕತೆ ಹೇಳೋಕ್ಕೋಬೇಡಿ. ಪೆನಾಲ್ಟಿ ಬೀಳುತ್ತೆ, ಹುಷಾರಾಗಿರಿ. ಅದಕ್ಕೋಸ್ಕರ ನೀವು ಯಾವ ಕಾಲೇಜಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಫಸ್ಟ್ ಪ್ರಯಾರಿಟಿ ಆರ್ಡರ್ನ ಕೊಡ್ತಾ ಹೋಗಿ. ನಿಮ್ಮ ಪ್ರಯಾರಿಟಿ ಆರ್ಡರ್ ಹೇಗಿರಬೇಕು ಅಂದರೆ, ಫಸ್ಟ್ ಎಂಟ್ರಿ ಸಿಗ್ದಲೇ ಇದ್ದರೆ ಸೆಕೆಂಡ್ ಎಂಟ್ರಿ ಸಿಗಬೇಕು, ಸೆಕೆಂಡ್ ಎಂಟ್ರಿ ಸಿಗಲಿ ಥರ್ಡ್ ಎಂಟ್ರಿ ಸಿಗಬೇಕು. ಆ ರೀತಿ ನೀವು ನಿಮ್ಮ ರ್ಯಾಂಕಿಂಗ್ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ರೌಂಡ್ 1ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಜುಲೈ 26ನೇ ತಾರೀಕಿಂದ ಜುಲೈ 29 ಸಂಜೆ 5 ಗಂಟೆವರೆಗೂ ಟೈಮ್ ಇದೆ. ಇದಾದಮೇಲೆ ಟೆಂಟೇಟಿವ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಫಾರ್ ರೌಂಡ್ 1 ಆಗಸ್ಟ್ 1 ಬೆಳಗ್ಗೆ 11 ಗಂಟೆಗೆ ಅನೌನ್ಸ್ ಮಾಡ್ತಾರಂತೆ. ಅದಾದಮೇಲೆ ಫೈನಲ್ ರಿಸಲ್ಟ್ ಅಂದರೆ ಫೈನಲ್ ಫಸ್ಟ್ ರೌಂಡ್ ರಿಸಲ್ಟನ್ನು ಆಗಸ್ಟ್ 2 ಮಧ್ಯಾಹ್ನ 2 ಗಂಟೆಗೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದೆ. ರೌಂಡ್ 1 ರಿಸಲ್ಟ್ ಬಂದ ಮೇಲೆ ನೀವು ಚಾಯ್ಸಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಈ 4 ಚಾಯ್ಸಲ್ಲಿ ನೀವು ಒಂದು ಚಾಯ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಚಾಯ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀವಿ. ಚಾಯ್ಸಸ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟು ಆಗಸ್ಟ್ 4 ಆಗಸ್ಟ್ 7 ಟೈಮ್ ಇದೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಗ್ಗೆ ಮಾಹಿತಿ. ಬಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ನೀವೀಗ ನೋಡೋದಕ್ಕೆ ಹೋದರೆ KEA ವೆಬ್ಸೈಟ್ಗೆ ವಿಸಿಟ್ ಮಾಡಿ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ. ಈಗ ರಿಸಲ್ಟ್ ಅನೌನ್ಸ್ ಆಗಿದೆ ಅಲ್ವಾ, ಸ್ವಲ್ಪ ವೆಯ್ಟ್ ಮಾಡಿದ್ರೆ ನಿಮಗೆ ಲಿಂಕ್ ಓಪನ್ ಆಗುತ್ತೆ ನೋಡಿ. ಈಗ CET ನಂಬರ್ನ ನೀವು ಎಂಟ್ರಿ ಮಾಡಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಅಲರ್ಟ್ ಆಗಿರೋ ರಿಸಲ್ಟು ತೋರಿಸುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕು, ಬಿಕಾಸ್ ಸರ್ವರ್ ಬ್ಯುಸಿ ಇರುತ್ತಲ್ವ, ಹಾಗಾಗಿ. ಬಟ್ ಡೆಂಟಲ್ ಮತ್ತು ಮೆಡಿಕಲ್ ಸ್ಟೂಡೆಂಟ್ಸ್ಗಳ ಸೀಟು ಹಂಚಿಕೆ ಪಟ್ಟಿನ ರಿಲೀಸ್ ಮಾಡಿದೆ. ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಯಾವ ರ್ಯಾಂಕಿಗೆ ಅಲಾಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಬಟ್ ಇಲ್ಲಿ ನಿಮ್ಮ ನೇಮ್ ಎಲ್ಲ ಮೆನ್ಷನ್ ಆಗಿರಲ್ಲ. ಅದು ಪರ್ಟಿಕ್ಯುಲರ್ ನಿಮ್ಮ ರಿಸಲ್ಟ್ ಬೇಕು ಅನ್ನಂಗಿದ್ರೆ UGCET ಆರ್ UG NEET ಅಣಕು ಫಲಿತಾಂಶ ಲಿಂಕ್ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಸರ್ವರ್ ಬ್ಯುಸಿ ಬರುತ್ತೆ. ಹಾಗೆ ಹೋಲ್ಡ್ ಮಾಡಿರಿ. ಹೋಲ್ಡ್ ಮಾಡಿಕೊಂಡ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಲಿಂಕು ಅವೈಲಬಲ್ ಆಗುತ್ತೆ. ಸೊ ಲಿಂಕ್ ಓಪನ್ ಆಗುತ್ತೆ. ಆಗ ನಿಮ್ಮ CET ನಂಬರ್ನ ಎಂಟ್ರಿ ಮಾಡಿ ಅಥವಾ ನೀಟ್ ನಂಬರ್ನ ಎಂಟ್ರಿ ಮಾಡಿದ್ರೆ ಯು ಕ್ಯಾನ್ ಗೆಟ್ ಯುವರ್ ರಿಸಲ್ಟ್. ಆಲ್ ದಿ ಬೆಸ್ಟ್.